ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 114ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 113ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಆರೋಹಣ ತಾರತಮ್ಯ ಸಂಧಿ 20ನೇದ್ದು, ಅದರ 13ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 603ನೇ ಪದ್ಯ ಕೊನೆಗೊಂಡಿತ್ತು. 604ನೇ ಪದ್ಯವನ್ನು ಈಗ ಶ್ರವಣ ಮಾಡಬೇಕು. ಒಂದು ರೂಪದೋಳು ಒಂದು ಅವಯವದೋಳು ಒಂದು ರೋಮದೋಳು ಒಂದು ದೇಶದಿ ಹೊಂದಿಕೊಂಡಿಹರು ಅಜಭವಾದಿ ಸಮಸ್ತ ಜೀವಗಣ. ಸಿಂಧು ಸಪ್ತದ್ವೀಪ ಮೇರು ಸುಮಂದರಾದ್ರಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕಪಾಲರು ಲೋಕಪರ ಆಲಯಗಳೆಲ್ಲ. ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅವನ ಒಂದೇ ರೂಪದೊಳಗೆ, ಅವನ ಅನಂತ ರೂಪಗಳನ್ನು ಬಿಡ್ರಿ, ಒಂದೇ ರೂಪದೊಳಗೆ, ಅದರಲ್ಲೂ ಒಂದು ಅವಯವದೊಳಗೆ, ಅದರಲ್ಲೂ ಒಂದು ರೋಮದೊಳಗೆ, ಒಂದೇ ಆ ರೋಮದ ಒಂದು ಭಾಗದಲ್ಲಿ ಇಡೀ ಜಗತ್ತೆಲ್ಲವೂ ಕೂಡ ಸೇರಿ ಹೋಗಿದೆ, ಅಡಕಾಗಿ ಹೋಗಿದೆ. ಅಷ್ಟು ವ್ಯಾಪ್ತನಾಗಿದ್ದಾನೆ. ಆ ರೀತಿಯಾಗಿ ಎಲ್ಲ ಕಡೆ ಆತ ತುಂಬಿಕೊಂಡಿದ್ದಾನೆ. ಯಾವ್ಯಾವ ಜಗತ್ತು ಅಂದರೆ ಬ್ರಹ್ಮಾದಿ ಸಕಲ ಜಗತ್ತು, ಸಮಸ್ತ ಜೀವಗಣವು ಕೂಡ ತುಂಬಿಕೊಂಡು ಹೋಗಿದೆ. ಅದರ ಜೊತೆಗೆ ಸಪ್ತ ಸಮುದ್ರಗಳಿವೆ, ಸಪ್ತ ದ್ವೀಪಗಳು, ಭೂಮಿಯ ಸಪ್ತ ದ್ವೀಪಗಳು, ಮೇರು ಮಂದಿರ ಮೊದಲಾದ ದೊಡ್ಡ ದೊಡ್ಡ ಪರ್ವತಗಳು, ಬ್ರಹ್ಮ ಇಂದ್ರ ಅಗ್ನಿ ಯಮ ನಿರುತಿ ಮೊದಲಾದಂಥ ಎಲ್ಲ ಲೋಕಪಾಲಕರು, ಇವರ ಲೋಕಗಳು, ಇವೆಲ್ಲವೂ ಕೂಡ ಅವನಲ್ಲಿವೆ. ಒಂದು ರೂಪದಳು ಅಂದರೆ ಒಂದು ರೂಪದಲ್ಲಿ, ಅದರಲ್ಲಿ ಒಂದು ಅವಯವದಳು, ಒಂದು ರೋಮದಳು, ಅದರ ಒಂದು ಕೇವಲ ಸಣ್ಣ ರೋಮದಲ್ಲಿ, ಒಂದು ದೇಶದಿ, ಆ ರೋಮದ ಒಂದು ದೇಶ ಅಂದರೆ ರೋಮದ ಒಂದು ಭಾಗದಲ್ಲಿ, ಇಡೀ ರೋಮದಲ್ಲಿಯೂ ಹೇಳಬೇಕಾಗಿಲ್ಲ. ಒಂದು ದೇಶದಿ ಹೊಂದಿಕೊಂಡಿಹರು ಅಂದರೆ ಹೊಂದಿಕೊಂಡಿದ್ದಾರೆ. ಯಾರು ಹೊಂದಿಕೊಂಡಿದ್ದಾರೆ ಅಂದರೆ ಅಜಭವಾದಿ ಸಮಸ್ತ ಜೀವಗಣ, ಚತುರ್ಮುಖ ಬ್ರಹ್ಮ ಮೊದಲಾದ ಸಮಸ್ತ ಜೀವಗಣವು ಕೂಡ ಅಲ್ಲಿದ್ದಾರೆ. ಸಿಂಧು ಸಪ್ತದ್ವೀಪ ಮೇರು ಮಂದರಾದ್ಯದ್ರಿಗಳು, 7 ಸಮುದ್ರಗಳು ಮತ್ತು 7 ದ್ವೀಪಗಳು, ಮೇರು ಸುಮಂದರಾದ್ಯದ್ರಿಗಳು, ಅದ್ರಿ ಅಂದರೆ ಪರ್ವತ, ಇವೆಲ್ಲ ಪರ್ವತಗಳು. ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕಪಾಲರು, ಬ್ರಹ್ಮ ಅಂದರೆ ಮೇಲಿನ ಲೋಕಕ್ಕೆ, ಪುರಂದರ ಅಂದರೆ ಪೂರ್ವ ದಿಕ್ಕಿಗೆ, ಆಗ್ನೇಯ ದಿಕ್ಕಿಗೆ ಅಗ್ನಿ, ದಕ್ಷಿಣ ದಿಕ್ಕಿಗೆ ಯಮ, ಈ ಎಲ್ಲ ದೇವತೆಗಳು ಕೂಡ ಅಲ್ಲಿ ಲೋಕಪಾಲರು, ಲೋಕಪಾಲರ ಆಲಯಗಳೆಲ್ಲ, ಅವರವರ ಲೋಕಗಳು ಕೂಡ ಆ ರೋಮದ ಒಂದು ಭಾಗದಲ್ಲಿ ಹೊಂದಿಕೊಂಡಿವೆ. ಸರ್ವದೇವೋತ್ತಮನು, ಸರ್ವಗುಣ ಸಂಪೂರ್ಣ, ಸರ್ವತಂತ್ರ ಸ್ವತಂತ್ರ, ಸರ್ವಾಧಾರ ಸರ್ವಾತ್ಮ, ಸರ್ವತೋಮುಖ ಸರ್ವನಾಮಕ, ಸರ್ವಜನ ಸಂಪೂಜ್ಯ, ಶಾಶ್ವತ, ಸರ್ವಕಾಮದ, ಸರ್ವಸಾಕ್ಷಿಗ, ಸರ್ವಜಿತ್ ಸರ್ವ. ಅವನು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ ಸರ್ವಗ ಸರ್ವವಿದ್ವಾನು ಅಂತ ಹೀಗೆ ಹೇಳ್ತಾರಲ್ಲ, ಹಾಗೆ ಸರ್ವ ದೇವೋತ್ತಮನಾಗಿದ್ದಾನೆ. ಎಲ್ಲ ದೇವತೆಗಳಿಗಿಂತಲೂ ಹಿರಿಯನಾದವನು, ಸರ್ವಗ ಎಲ್ಲ ದೇವತೆಗಳೊಳಗೂ ಜೀವರೊಳಗೂ ಇದ್ದವನು, ಸರ್ವಗುಣ ಸಂಪೂರ್ಣ ಅದು ಗೊತ್ತಾಗ್ತದೆ, ಸರ್ವದ ಎಲ್ಲವನ್ನೂ ಭಕ್ತರಿಗೆ ಕೊಡುವಂಥವನು, ಸರ್ವತಂತ್ರ ಸ್ವತಂತ್ರ, ಈ ಜಗತ್ತಿನ ಯಾವ ಜೀವವೂ ಕೂಡ ಅವನನ್ನು ನಿಯಂತ್ರಿಸಲಾರದು, ಸರ್ವ ಆಧಾರ, ಇಡೀ ಜಗತ್ತಿಗೆ ಆತ ಆಧಾರಭೂತನಾದವನು, ಸರ್ವಾತ್ಮ, ಯಾವ್ಯಾವ ಜೀವರಲ್ಲಿದ್ದಾನಲ್ಲ ಆಯಾ ರೂಪದಿಂದ ಅವರವರಲ್ಲಿದ್ದಾನೆ ಅಂತಂಥ ರೂಪದಿಂದಲೇ. ಸರ್ವತೋಮುಖ, ಸರ್ವತೋಮುಖ ಅಂದರೆ ವಿಶ್ವತೋಮುಖ, ಅವನಿಗೆ ಮುಖ ಇಲ್ಲಿದೆ, ಕಾಲು ಮತ್ತೊಂದು ಕಡೆ ಇದೆ, ನೋಡಬೇಕಾದ್ರೆ ಇಲ್ಲಿರುವಂತಹ ಮುಖದಿಂದ ಅಲ್ಲಿ ನೋಡ್ತಾನೆ ಅನ್ನುವಂತಿಲ್ಲ, ಎಲ್ಲ ಕಡೆಯೂ ಕೂಡ ಅವನ ಮುಖಗಳಿವೆ. ಸರ್ವತೋಮುಖ. ಸರ್ವನಾಮಕ, ಎಲ್ಲೆಲ್ಲಿ ಜಗತ್ತಿನಲ್ಲಿ ಯಾವ್ಯಾವ ವಸ್ತುಗಳಿವೆ, ಜಡ ವಸ್ತುಗಳು, ಚೇತನ ವಸ್ತುಗಳು, ಅವುಗಳನ್ನು ಕರೆಯುವಂಥ, ಅವುಗಳನ್ನು ಹೆಸರಿಸುವಂಥ ಎಲ್ಲ ಶಬ್ದಗಳು ಇವನನ್ನು ಹೇಳ್ತವೆ. ಸರ್ವಜನ ಸಂಪೂರ್ಣ, ಸರ್ವಜನ ಸಂಪೂಜ್ಯ, ಶಾಶ್ವತನಾಗಿದ್ದಾನೆ, ಸರ್ವಕಾಮದ ಅದು ಗೊತ್ತು, ಸರ್ವ ಸಾಕ್ಷಿಗ, ಎಲ್ಲ ಕೆಲಸಗಳಿಗೂ ಸಾಕ್ಷಿ, ನಾವು ಮಾಡುವಂಥ ಎಲ್ಲ ಕೆಲಸಗಳಿಗೂ ಸಾಕ್ಷಿ, ಚೇತ ಕೇವಲೋ ನಿರ್ಗುಣಶ್ಚ ಅಂತ ಉಪನಿಷತ್ತು ಹೇಳಿದೆ ಅವನು. ಸರ್ವಜಿತ್, ಎಲ್ಲರನ್ನು ಕೂಡ ಗೆದ್ದವನು. ಸರ್ವನಾಮಕ, ಸರ್ವಾತ್ಮಕನಾದವನು. ಇಲ್ಲೊಂದು ಕಡೆ ಸರ್ವಗುಣ ಸಂಪೂರ್ಣ ಸರ್ವದ ಅಂತ ಬಂತು. ಇಲ್ಲಿ ಸರ್ವದ ಅಂತಂದ್ರೆ ಮತ್ತೆ ಸರ್ವಕಾಮದ ಅಂತ ಇನ್ನೊಂದು ಬಂತು. ಅವೆರಡಕ್ಕೂ ಬೇರೆ ಬೇರೆ ಅರ್ಥ ಹೇಳಬೇಕಲ್ಲ. ಒಂದು ಕಡೆ ಸರ್ವದ ಅಂತ ಬಂತು, ಮತ್ತೊಂದು ಕಡೆ ಸರ್ವಕಾಮದ ಅಂತ ಬಂತು. ನಾವು ಎರಡೂ ಕಡೆನೂ ಕೂಡ ಎಲ್ಲವನ್ನೂ ಕೊಡಬಲ್ಲವು ಅಂತ ಅಷ್ಟೇ ಅರ್ಥ ಹೇಳೋದಕ್ಕಿಂತ ಸರ್ವಕಾಮದ, ಎಲ್ಲರಿಗೂ ಕಾಮಗಳನ್ನು ಕೊಡುವಂಥವನು. ಸರ್ವ ಅಂದರೆ ಎಲ್ಲ ಜನರಿಗೂ ಅಂತ ಅರ್ಥ,
ಸರ್ವದ ಅಂದ್ರೆ ಎಲ್ಲ ವಸ್ತುಗಳನ್ನು ಅಂತ ಅರ್ಥ. ಹೀಗಾಗಿ ಆ ಸರ್ವದ ಸರ್ವಕಾಮದ ಎರಡೂ ಶಬ್ದಗಳನ್ನು ಹೊಂದಾಣಿಕೆ ಮಾಡಿಕೊಂಡು ತಾತ್ಪರ್ಯ ತಗೊಂಡ್ರೆ ಎಲ್ಲಾ ಜನರಿಗೂ ಎಲ್ಲಾ ವಸ್ತುಗಳನ್ನು ಕೊಡುವಂಥವನು. ಅವರಿಗೆ ಆಯಾ ಕಾಲಕ್ಕೆ ಏನೇನು ಬೇಕೋ ಆ ಎಲ್ಲಾ ವಸ್ತುಗಳನ್ನು ಕೂಡ ಆತ ಕೊಡುವಂಥವನು. ಹಾಗೆ ಸರ್ವಾತ್ಮ ಮತ್ತು ಸರ್ವ ಅಂತ ಎರಡು ಶಬ್ದಗಳಿವೆ. ಸರ್ವಾತ್ಮ ಮತ್ತು ಸರ್ವ ಅಂತ ಅನ್ನೋ ಈ ಶಬ್ದಗಳಿಗೂ ಕೂಡ ಬೇರೆ ಅರ್ಥ ಹೇಳಬೇಕು. ಸರ್ವ ಅಂದ್ರೆ ಈ ಜಗತ್ತು, ಜಡ ಚೇತನ ರೂಪ ಅಂತ ಸಕಲ ಜಗತ್ತು. ಆ ಸಕಲ ಜಗತ್ತಿನಲ್ಲೂ ಕೂಡ ಈತ ತುಂಬಿಕೊಂಡಿದ್ದಾನೆ. ಅದು ಜಡ ವಸ್ತು ಆಗಿದ್ರೆ ಆ ಜಡ ವಸ್ತುವನ್ನು ಪೂರ್ಣ ತುಂಬಿಕೊಂಡಿದ್ದಾನೆ. ಆ ಜಡ ವಸ್ತುವಿಗೆ ಯಾವ ಆಕಾರ ಇದೆಯಲ್ಲ ಆ ಆಕಾರ ಇವನಿಂದಲೇ ಬಂದದ್ದು. ಹಾಗೆ ಚೇತನ ವಸ್ತುವಿಗೆ ಯಾವ ಆಕಾರ ಇದೆಯಲ್ಲ ಆ ಆಕಾರ ಇವನಿಂದಲೇ ಬಂತು. ಹಾಗಾಗಿ ಸರ್ವ ಆತ್ಮ, ಆತ್ಮ ಅಂತ ಸ್ವರೂಪ ಅಂತ ಹೀಗೆ ತಿಳ್ಕೊಳ್ಬೇಕು. ಆಮೇಲೆ ಸರ್ವ ಅಂತ ಇನ್ನೊಂದು ಶಬ್ದ ಇದೆ. ಸರ್ವ ಅಂತ ಮತ್ತೊಂದು ಶಬ್ದ ಯಾಕೆ ಬಂತು? ಸುಮ್ಮನೆ ಕೆಲವೊಮ್ಮೆ ಏನಾಗ್ತದೆ, ಈ ವ್ಯಾಖ್ಯಾನ ಮಾಡುವವರು ಬಹಳಷ್ಟು ಎಚ್ಚರ ವಹಿಸದೇ ಇದ್ರೆ ಏನೋ ಹೇಳಿದ್ರು. ಕೆಲವು ಕಡೆ ಚ ಅಂತ ಹೇಳ್ತಾರೆ, ಕ್ಷೇತ್ರಜ್ಞೋಕ್ಷರ ಏವಚ, ವಿಷ್ಣು ಸಹಸ್ರನಾಮ. ಕ್ಷೇತ್ರಜ್ಞ ಅಕ್ಷರ ಅಂತ ಎರಡು ಪರಮಾತ್ಮನ ಹೆಸರು. ಏವಚ ಅಂದ್ರೆ ಕೂಡ ಕೂಡ ಕ್ಷೇತ್ರಜ್ಞನೂ ಆಗಿದ್ದಾನೆ, ಅಕ್ಷರನೂ ಕೂಡ ಆಗಿದ್ದಾನೆ. ಕೂಡ ಅಂತ ಹೇಳಿಬಿಟ್ರೆ ಆ ಕೂಡ ಅನ್ನೋದು ಪರಮಾತ್ಮನ ಹೆಸರೇನಲ್ಲಲ್ಲ. ಕ್ಷೇತ್ರಜ್ಞ ಅಂತ ಹೆಸರು ಮತ್ತೆ ಅಕ್ಷರ ಅಂತ ಹೆಸರು. ಅಂದ್ರೆ ಇನ್ನೊಂದು ಅಕ್ಷರ ಚ ಇದು ಬಂದು ಏವ ಚ ಅಂತ ಬಂದ್ರೆ ಅದಕ್ಕೊಂದು ಬೇರೆ ಅರ್ಥ ಹೇಳದೇ ಇದ್ರೆ ಸುಮ್ಮನೆ ಏನೋ ಒಂದು ಶಬ್ದವನ್ನ ಕೊನೆ ಪಾದ ಪೂರ್ತಿ ಆಗ್ಬೇಕಲ್ಲ. ಅದಕ್ಕಾಗಿ ಆ ಕರ್ತೃ ಅದನ್ನು ತುಂಬಿಸಿದ್ದಾರೆ ಅಂತ ಹೇಳಿದಂಗೆ ಆಗ್ತದೆ. ಹಾಗೆ ಹೇಳಬಾರ್ದು. ಅದು ಯಾರೋ ಸಾಮಾನ್ಯ ಕವಿಗಳಾದ್ರೆ ಒಂದು ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ, ಮುಂದೆ ಏನು ಪ್ರಯೋಗ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಒಂದು ಹಾಸ್ಯ ಮಾಡ್ತಾರೆ ಒಂದು ಕಡೆ, ಉತ್ತಿಷ್ಠೋತ್ತಿಷ್ಠ ರಾಜೇಂದ್ರ ಮುಖಂ ಪ್ರಕ್ಷಾಲಯ ಸ್ವಟಃ ಏಷ ಆಹೂಯಿತೆ ಕುಕ್ಕು ಚವಯಿತು ಹಿ ಅಂತ. ಅದೇನಂದ್ರೆ ಒಬ್ಬ ಹೊಗಳು ಭಟ್ಟ ರಾಜನನ್ನ ಬೆಳಿಗ್ಗೆ ಎಬ್ಸಿದಂತೆ. ಉತ್ತಿಷ್ಠೋತ್ತಿಷ್ಠ ರಾಜೇಂದ್ರ, ರಾಜೇಂದ್ರನೇ ಎದ್ದೇಳು, ಮುಖಂ ಪ್ರಕ್ಷಾಲಯ, ಮುಖ ತೊಳೆದುಕೋ. ಅಲ್ಲಿ ಏನಾಯ್ತಂದ್ರೆ ಉತ್ತಿಷ್ಠೋತ್ತಿಷ್ಠ ರಾಜೇಂದ್ರ ಇವು 8 ಅಕ್ಷರಗಳಾದವು ಅಲ್ಲಿ. ಇದು ಅನುಷ್ಠುಪ್ ಛಂದಸ್ಸಿನ ಶ್ಲೋಕ. ಇದು ಅನುಷ್ಠುಪ್ ಛಂದಸ್ಸಿನ ಶ್ಲೋಕ ಅಂತ ಆದ್ಮೇಲೆ ಅದರಲ್ಲಿ ಪ್ರತಿಯೊಂದು ಪಾದದಲ್ಲಿ 8 ಅಕ್ಷರ ಇರಬೇಕು. ಉತ್ತಿಷ್ಠೋತ್ತಿಷ್ಠ ರಾಜೇಂದ್ರ 8 ಅಕ್ಷರಗಳಾದವು. ಮುಖಂ ಪ್ರಕ್ಷಾಲಯ, ಮುಖಂ ಅಂತಾಯ್ತು, ಪ್ರಕ್ಷಾಲಯ 6 ಆಯ್ತು, ಸ್ವ ಅಂದ್ರೆ 7 ಆಯ್ತು. ಇನ್ನು ಮುಂದೆ ಏನು ಮಾಡಬೇಕು? ಅದು ಹೇಗೆ ಪಾದ ಪೂರ್ಣ ಮಾಡಬೇಕು ಅಂತ ತಿಳಿಲಿಲ್ಲ ಅವನಿಗೆ. ಸಮಸ್ಯೆ ಆಯ್ತು. ವಿಚಾರ ಮಾಡಿದ, ಮುಂದಿನ ಅರ್ಧಕ್ಕೆ ಕೈ ಹಾಕಿದ. ಏಷ ಆಹೂಯಿತೆ ಕುಕ್ಕು, ಈ ಕೋಳಿ ಇದೆಯಲ್ಲ ಇದು ಕರಿತಾ ಇದೆ. ಏಷ ಆಹೂಯತೆ ಕುಕ್ಕು, ಅಲ್ಲಿ 8 ಅಕ್ಷರ ಆಗೋಯ್ತು. ಕುಕ್ಕುಟ ಅಂತ ಶಬ್ದ 9 ಅಕ್ಷರ ಆಗಿಬಿಡ್ತದೆ. ಆ 9 ಅಕ್ಷರ ಅಲ್ಲಿ ಬರಬಾರ್ದು, 8 ಅಕ್ಷರ ಬರಬೇಕು. ಹಿಂದಿನ ಪಾದದಲ್ಲಿ 1 ಅಕ್ಷರ ಕಡಿಮೆ ಆಯ್ತು, ಇಲ್ಲಿ 1 ಅಕ್ಷರ ಹೆಚ್ಚಾಯ್ತು. ಅದಕ್ಕೆ ಏನ್ ಮಾಡಿದ, ಇಲ್ಲಿದ್ದ ಅಕ್ಷರ ತಗೊಂಡಾಗ ಅಲ್ಲಿ ಹಾಕಿದ. ಉತ್ತಿಷ್ಠೋತ್ತಿಷ್ಠ ರಾಜೇಂದ್ರ ಮುಖಂ ಪ್ರಕ್ಷಾಲಯ ಸ್ವಟಃ ಅಂದ. ಇಲ್ಲಿ ಏಷ ಆಹೂಯಿತೆ ಕುಕ್ಕು ಆಯ್ತು. ಮುಂದೆ ಏನ್ ಮಾಡಬೇಕು? ಕೊನೆಯ ಒಂದು ಪಾದ ಉಳಿತಲ್ಲ, ಚವಯಿತು ಹಿ ಎಲ್ಲ ಅವ್ಯಯಗಳು, ಅವಕ್ಕೇನು ಮೀನಿಂಗ್ ಇಲ್ಲ ಹೆಚ್ಚಿಂದು. ಚ ಅಂದ್ರೆ ಕೂಡ, ವೈ ಅಂತಂದ್ರೆ ಅದು ಒಂದು ಅವ್ಯಯ. ಹಾಗೆ ಹೀಗೆ ತಾನೆ, ಏನೇನೋ ಪ್ರಯೋಗ ಮಾಡ್ತೀವಲ್ಲ ಭಾಷೆಗಳಲ್ಲಿ. ಕೆಲವರು ಕಣು ಅಂತಾರೆ, ಕೆಲವರು ತಾನೆ ಅಂತಾರೆ, ನೋಡಿದ್ರ ಅಂತಂತಾರೆ. ಎಲ್ಲದಕ್ಕೂ ಏನು ವಿಶೇಷ ಅರ್ಥಗಳಿರೋದಿಲ್ಲ. ಹಾಗೆ ಚ ವೈ ತೂ ಹಿ ಅಂತೇಳಿ ಕೊನೆಯ ಪಾದ ಪೂರ್ಣ ಮಾಡಿಬಿಟ್ಟ. ಇದು ಯಾರು ಕವಿಗಳು ಮಾಡಿರ್ಲಿಕ್ಕಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ, ಕಾವ್ಯ ರಚನೆ ಮಾಡೋ ಸಾಮರ್ಥ್ಯ ಇಲ್ಲದೆ ಹೋದ್ರೆ ಹೀಗೆ ಮಾಡ್ಬೇಕಾಗ್ತದೆ ಅಂತ ಹಾಸ್ಯ ಮಾಡಿದ್ರು ಅಷ್ಟೇ ಯಾರೋ ಒಬ್ರು. ಹಾಗಾಗಿ ಕವಿಗಳ ಜವಾಬ್ದಾರಿ ಏನಿರ್ತದೆ ಅಂದ್ರೆ, ಶಬ್ದ ಪ್ರಯೋಗ ಮಾಡುವಾಗ ಸುಮ್ಮನೆ ಪಾದ ಪೂರ್ಣ ಆಗಲಿ ಅಂತ ಏನಾರು ಹಾಕಿಬಿಡಬಾರ್ದು. ಅದಕ್ಕೊಂದು ಸರಿಯಾದ ಅರ್ಥ ಇದ್ದ ಶಬ್ದನೇ ಹಾಕ್ಬೇಕು. ಹಾಗಾಗಿ ಹಾಗೆ ಸಣ್ಣವರು ಮಾಡಿದ ಕಾವ್ಯಗಳಾದ್ರೆ ಅದಕ್ಕೆ ಹೆಚ್ಚು ಅರ್ಥನೂ ಜಗ್ಗಿ ತರಬೇಕಾಗಿಲ್ಲ. ದೊಡ್ಡವರು ಮಾಡಿದ ಕಾವ್ಯ ಆದ್ರೆ ಅದಕ್ಕೆ ಇರುವಂತ ಶಬ್ದಗಳಿಗೆ ಒಂದು ಶಬ್ದ ಹೇಳಿದ ಅರ್ಥವನ್ನು ಮತ್ತೊಂದು ಶಬ್ದ ಹೇಳುವಂತಿರಬಾರ್ದು. ಹೇಳಿಬಿಟ್ರೆ ಆ ಶಬ್ದ ಅವ್ರು ಯಾಕೆ ಪ್ರಯೋಗ ಮಾಡಿದ್ರು ಅನ್ನೋ ಪ್ರಶ್ನೆ ಉಳಿತದೆ. ಅದಕ್ಕಾಗಿ ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಸರ್ವಾತ್ಮ ಸರ್ವ ಅಂತ 2 ಶಬ್ದ ಬಂದವಲ್ಲ. ಸರ್ವಾತ್ಮ ಅಂತಂದ್ರೆ ಯಾವ್ಯಾವ ವಸ್ತು ಇದೆಯೋ, ಕುರ್ಚಿ ಅಂತ ಒಂದು ವಸ್ತು ಇದೆ, ಆ ಕುರ್ಚಿಯಲ್ಲಿ ಪೂರ್ಣವಾಗಿ ಆತ ತುಂಬಿಕೊಂಡಿದ್ದಾನೆ. ಹಾಗಾಗಿ ಕುರ್ಚಿಯದೇ ಆಕಾರ, ಆ ಪರಮಾತ್ಮನ ಅಂತಹ ಆಕಾರ ಅದು ಕುರ್ಚಿಗೆ ಬಂದಿದೆ ಅಷ್ಟೇ. ಅಂದ್ರೆ ಈ ಕುರ್ಚಿಯೊಳಗಿರೋ ಪರಮಾತ್ಮ ಅಪ್ರಾಕೃತ, ಕುರ್ಚಿ ಪ್ರಾಕೃತ, ಇಷ್ಟೇ. ಇದು ಪಂಚಭೂತಗಳಿಂದ ಹುಟ್ಟಿದ್ದು, ಪಂಚಭೂತದಿಂದ ಹುಟ್ಟಲಿಲ್ಲ, ಇಷ್ಟು ವ್ಯತ್ಯಾಸ. ಆದ್ರೆ ಅಪ್ರಾಕೃತವಾದ ರೂಪವೇ ಅಲ್ಲೊಳಗೆಲ್ಲ ತುಂಬಿಕೊಂಡಿದೆ. ಇದು ಪೂರ್ಣವಾಗಿ ತುಂಬಿಕೊಂಡಿದೆ ಅಂತ ಒಂದರ್ಥ.
ಸರ್ವಾತ್ಮ. ಇನ್ನೊಂದು ಸರ್ವ ಅಂತಿದೆ. ಸರ್ವ ಅನ್ನೋ ಶಬ್ದಕ್ಕೆ ಏನಂತ ಹೇಳಬೇಕಾದ್ರೆ ಅಂತಂದ್ರೆ ಅದ್ರೊಳಗೆ ಬಿಂಬರೂಪನಾಗಿ ತುಂಬಿದ್ದಾನೆ. ಪ್ರತಿಯೊಂದು ವಸ್ತುವಿಗೂ ಕೂಡ ಆತ ಬಿಂಬರೂಪನಾಗಿ ತುಂಬಿದ್ದಾನೆ. ಒಂದು ಸಂಗತಿ ನನಗಕ್ಕೆ ಆಧಾರ ಆಮೇಲೆ ಹೇಳ್ತೇನೆ, ಯಾವಾಗ ನೆನಪಿಗೆ ಬಂದಾಗ. ಎಲ್ಲ ಈ ಸ್ಮರಣ ಬರೋದಿಲ್ಲ. ಏನು ಶಾಸ್ತ್ರದ ವಿಷಯ ಇದೆ ಅಷ್ಟೇ ನೆನಪಿಗೆ ಬರ್ತದೆ. ಚೇತನ ವಸ್ತುಗಳಿಗೆ ಮಾತ್ರ ಪರಮಾತ್ಮ ಬಿಂಬ ಅಲ್ಲ, ಅಚೇತನ ವಸ್ತು, ಚೇತನಾಚೇತನ ಸಕಲ ವಸ್ತುಗಳಿಗೂ ಕೂಡ ಆತ ಬಿಂಬ. ಹಾಗಾಗಿ ಸರ್ವ ಅಂತಂದ್ರೆ ಅದರೊಳಗೆಲ್ಲೂ ಆತ ಬಿಂಬರೂಪನಾಗಿದ್ದಾನೆ. ಮತ್ತೆ ಆಯಾ ಸ್ವರೂಪದಿಂದ ಇದ್ದಾನೆ, ಸ್ವರೂಪದಿಂದಲೂ ಇದ್ದಾನೆ, ಆಯಾ ಆಕಾರದಿಂದ ಇದ್ದಾನೆ, ಮತ್ತೆ ಅದರ ಚಟುವಟಿಕೆಗಳನ್ನು ನಿಯಂತ್ರಿಸುವ ರೂಪದಿಂದಲೂ ಇದ್ದಾನೆ ಅಂತ 2 ಶಬ್ದಕ್ಕೆ ಅರ್ಥ. ಸರ್ವಸ್ಮ ಆತ್ಮನೇ ನಮಃ ಅಂತ ಭಾಗವತ ಹೇಳಿದೆ. 4ನೇ ಸ್ಕಂದದಲ್ಲಿ 25-24ನೇ ಅಧ್ಯಾಯ ಹೀಗೇನೋ ಇದ್ದಿರಬೇಕು. ಹಾಗಾಗಿ ಸರ್ವಾತ್ಮ ಸರ್ವಾನು ಶಬ್ದಕ್ಕೆ ಹೀಗೆ ಬೇರೆ ಬೇರೆ ಅರ್ಥ ಅನುಸಂಧಾನ ಮಾಡದೆ ಹೋದ್ರೆ ವ್ಯರ್ಥ ಅಂತ ಆಗಿಬಿಡ್ತದೆ. ತಾರತಮ್ಯಾರೋಹಣವ ಬರೆದಾರು ಪಠಿಸುವರವರ ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು ಪೂರೈಸುವ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ ದೂರಗೈವ ಸಮಸ್ತ ದುರಿತವ ವಿಗತ ಶೋಕ ಸುಖ. ಇಲ್ಲಿ ತನಕ ಏನು ವಿಷಯ ಇದನ್ನೆಲ್ಲ ಹೇಳಿದ್ವಲ್ಲ, ಇದನ್ನ ಬರೀಬೇಕು ಕೈಯಿಂದ. ಬರೆದು ಅದನ್ನು ಪಠನ ಮಾಡಬೇಕು. ಬರೆದು 6 ಪಠಿಸುವರು, ಯಾರು ಅದನ್ನು ಪಠನ ಮಾಡ್ತಾರಲ್ಲ ಅವರಿಗೆ ಈ ಲಕ್ಷ್ಮೀ ನರಸಿಂಹ ಸಮಸ್ತ ದೇವಗಣಾಂತರಾತ್ಮಕ, ಎಲ್ಲಾ ದೇವತೆಗಳ ಒಳಗೂ ಆತ ಇದ್ದಾನೆ. ಅವನೇನು ಪೂರೈಸ್ತಾನೆ? ಮನೋರಥಂಗಳ ಪೂರೈಸುವ ಕಾರುಣಿಕ, ಪರಮ ಕಾರುಣಿಕ ಅವನು. ಕೈವಲ್ಯದಾಯಕ, ಮೋಕ್ಷ ಕೊಡುವಂಥವನು. ದೂರಗೈವ ಸಮಸ್ತ ದುರಿತವ, ನೃಸಿಂಹಾದಿಕ ಮನ್ನತ್ತು ದುರಿತಾದಿ ನಿವೃತ್ತಯೇ ಅಂತ. ಮನುಷ್ಯನಿಗೆ ಬರುವಂಥ ಎಲ್ಲ ವಿಘ್ನಗಳು, ಅವನ ಪಾಪಗಳನ್ನು ಅದನ್ನು ಸುಟ್ಟು ಹಾಕುವಂಥ ರೂಪ ಅಂದರೆ ನರಸಿಂಹನ ರೂಪ. ಅದಕ್ಕೆ ದೂರಗೈವ ಸಮಸ್ತ ದುರಿತವ ವಿಗತ ಶೋಕ ಸುಖ. ಪರಮಾತ್ಮನಿಗೆ ಶೋಕವೂ ಇಲ್ಲ, ಸುಖನೂ ಇಲ್ಲ. ಅದು ಸ್ವಾರಸ್ಯ. ಶೋಕ ಇಲ್ಲ ಅಂದ್ರೆ ಅರ್ಥ ಗೊತ್ತಾಗ್ಬಿಡ್ತದೆ. ಪರಮಾತ್ಮನಿಗೆ ದುಃಖ ಇಲ್ಲ, ಹೌದು. ಸುಖ ಇಲ್ಲ, ಸುಖ ಇಲ್ಲ ಅಂದ್ರೆ ಪ್ರಾಕೃತ ಸುಖ ಇಲ್ಲ, ಅಪ್ರಾಕೃತ ಸುಖ ಇದ್ದೇ ಇದೆ. ಪ್ರಾಕೃತಿಕವಾದ ಸುಖ ಇಲ್ಲ, ದುಃಖ ಅಂತೂ ಅಪ್ರಾಕೃತವಾದದ್ದು ಇಲ್ಲ, ಪ್ರಾಕೃತವಾದದ್ದು ಇಲ್ಲ. 2 ಥರದ ದುಃಖಗಳು ಅವನಿಗಿಲ್ಲ. ಬರಿದ್ಯಾಕೆ ಪಠನ ಮಾಡಬೇಕು ಅಂದ್ರೆ, 1 ಸರಿ ಬರೆದರೆ 3 ಸರಿ ಅಂದಂತೆ ಅಂತ ಹೇಳ್ತಾರೆ. ಬರೀತಾ ಕೂತ್ರೆ ಅದು ಹೆಚ್ಚು ನಮ್ಮ ಮನಸ್ಸಲ್ಲಿ ತೊಡಗುತ್ತದೆ. ಅದಕ್ಕಾಗಿ ಬರೆದ್ರೆ ವಿಷಯ ತಲೆಯ ಒಳಗೆ ಆಳವಾಗಿ ಇಳಿತದೆ. ಅದಕ್ಕಾಗಿ ಬರೆದು ಪಠಿಸಬೇಕು. ಅವರಿಗೆ ಪರಮಾತ್ಮ ಎಲ್ಲಾ ರೀತಿಯಾದಂತಹ ಅನುಗ್ರಹ ಮಾಡ್ತಾನೆ. ಪ್ರಣತ ಕಾಮದ ನಂಗ್ರಿ ಸಂದರುಶನ ಅಪೇಕ್ಷೆಗಳುಳ್ಳವಗೆ ನಿತ್ಯಣಿಕೆ ಎನಿಪುದು ಜಡ ಮೊದಲು ಬ್ರಹ್ಮಾಂತರತಮವು ಮನವಚನದಿಂ ಸ್ಮರಿಸುವವರ ಭವವನದಿ ಶೋಷಿಸಿ ಹೋಗುವುದು ಕಾರಣವೆನಿಸುವುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ. ಭಗವಂತನನ್ನು ಸಂದರ್ಶನ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ನಾವು ಕೆಳಗಿರುವವರು, ಅವನ ಮೇಲಿದ್ದಾನೆ. ಅವನು ಕೆಳಗೂ ಇದ್ದಾನೆ, ಅದು ವಿಷಯ ಬೇರೆ. ಕೆಳಗೂ ಇದ್ದಾನೆ, ನಮಗಿಂತ ಕೆಳಗಿದ್ದಾನೆ, ನಮ್ಮ ಸುತ್ತಮುತ್ತಲೂ ಇದ್ದಾನೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಅದೆಲ್ಲ ವಿಷಯ ಬೇರೆ. ಆದರೂ ಎತ್ತರ ಅಂತಂದ್ರೆ ಈಗಿನ ಕೆಳಗೆ ನಾವು ಕಲ್ಲು ಕಟ್ಕೊಂಡು ಬಿದ್ದಿದ್ದೇವೆ. ಈಗ ನಮ್ಮನ್ನು ನಾವು ಮೇಲೆ ಎತ್ಕೊಳ್ಬೇಕಾಗಿದೆ. ಈ ಪಾಪ ಅಂತಂದ್ರೆ ಏನಿದೆಯಲ್ಲ ಅದು ನಮ್ಮನ್ನ ಕೆಳಗೆ ಜಗ್ಗುತ್ತಾ ಇದೆ. ಆ ಕೆಳಗೆ ಜಗ್ಗುತ್ತಾ ಇರುವಂತಹ ಪಾಪದ ಹಿಡಿತದಿಂದ ಬಿಡಿಸ್ಕೊಂಡು ನಾವು ಮೇಲೆ ಏರ್ಬೇಕಾಗಿದೆ. ಅದಕ್ಕೆ ಉಪನಿಷತ್ತು ಏನು ಹೇಳ್ತದೆ ಅಂತಂದ್ರೆ, ಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ ಅಂತ ಈ ಈಶಾವಾಸ್ಯ ಉಪನಿಷತ್ತು ಒಂದು ಕಡೆ ಹೇಳ್ತದೆ. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ವಿಜೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ. ಇಲ್ಲಿ ಆ ಪರಮಾತ್ಮನ ಸಂದರ್ಶನ ಯಾರು ಅಪೇಕ್ಷೆ ಪಡ್ತಾರಲ್ಲ ಅವರು ಮೇಲೆ ಹೋಗ್ಲಿಕ್ಕೆ ಇಲ್ಲಿ ತನಕ ಹೇಳಿದ ವಿಷಯ ಇದೆಲ್ಲ ಒಂದು ನಿಚ್ಚಣಿಕೆ ಇದ್ದಂತೆ ಅಂತ ಬಂತು. ನಾವು ಮೇಲೆ ಇರಬೇಕು. ಆದ್ರೆ ನಮ್ಮ ಪಾಪಗಳು ಎಷ್ಟಿವೆ, ನಮ್ಮನ್ನು ಕೆಳಗೆ ಜಗ್ಗುತ್ತಾ ಇದೆ. ಪಾಪಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡು ನಾವು ಮೇಲೆ ಇರಬೇಕು ಅಂತ ಪರಮಾತ್ಮ ಪ್ರಾರ್ಥನೆ ಮಾಡ್ಬೇಕಂತ. ನೋಡಿ, ಕೆಲವು ವೇದ ಮಂತ್ರಗಳಿಗೆ ಎಷ್ಟು ಅರ್ಥ ಇರ್ತದೆ ಅಂದ್ರೆ, ಇಂಥ ಮಂತ್ರಗಳಿಂದ ಪರಮಾತ್ಮನಿಗೆ ಅಭಿಷೇಕ, ಮಂಗಳಾರತಿ ಇತ್ಯಾದಿಗಳನ್ನು ಮಾಡಬೇಕು. ಅಗ್ನೇ ನಯ ಸುಪಥ ರಾಯೇ ಅಸ್ಮಾನ್. ಪರಮಾತ್ಮನೇ ನೀನು ಅಗ್ನಿಯನ್ನು ಹೆಸರಿಂದ ಪಡ್ಕೊಂಡಿದ್ದಿ. ಯಾಕೆಂತಂದ್ರೆ ಈ ಶರೀರಕ್ಕೆ, ಈ ಜಗತ್ತಿಗೆ ಸ್ವತಃ ಚಲನೆ ಇಲ್ಲ. ಗ ಅಂದ್ರೆ ಗಮನಶೀಲವಾದ್ದು, ಅಂದ್ರೆ ಸ್ವತಃ ಗಮನಶೀಲ ಅಲ್ಲ. ಅದನ್ನು ಈತ ನಯತಿ, ಪ್ರೇರೇಪಣೆ ಮಾಡ್ತಾನೆ. ಇವನು ಒಳಗಿದ್ದಿದ್ದರಿಂದಲೇ ಜಡಾಚೇತನ ಎಲ್ಲವೂ ಕೂಡ ಮುನ್ನಡೀತಿದೆ. ಹಾಗಾಗಿ ಆತ ಅಗ್ನಿ. ಹೀಗೆ ಅಗ್ನಿಯೇ ನಮ್ಮನ್ನು ನೀನು ಒಂದು ಮಾರ್ಗದಲ್ಲಿ ಮುನ್ನಡೆಸಬೇಕು. ಸುಪಥ, ಒಂದು ಶ್ರೇಷ್ಠವಾದ ಮಾರ್ಗ. ರಾಯೇ,
ಇದು ಸಂಪತ್ತಿನ ಮಾರ್ಗ. ಜ್ಞಾನ ಭಕ್ತಿ ವೈರಾಗ್ಯಗಳ ಸಂಪತ್ತಿನ ಮಾರ್ಗದಲ್ಲಿ ಮುನ್ನಡೆಸಬೇಕು. ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ನಮಗೆ ಈ ಪಾಪ ಅಂತನೋದು ಅದು ಕೆಳಗೆ ಜಗ್ಗುತ್ತಾ ಇದೆ ನಮ್ಮನ್ನು. ನಾವು ಮಾಡಿರುವಂಥ ಪಾಪ ಕರ್ಮದ ಭಾರ ನಮ್ಮನ್ನು ಕೆಳಗೆ ಎಳೀತಾ ಇದೆ. ಇಲ್ಲಿ ನೋಡ್ರಿ, ಜುಹುರಾಣಂ ಅಂತಿದೆ. ಜುಹುರಾಣಂ ಅಂತ ಅನ್ನೋದಕ್ಕೆ ಜುಹುರಾಣಂ ಅಸ್ಮಾನ್ ಅಲ್ಪೀಕುರುವತ್. ನಾವು ಪರಮಾತ್ಮನ ಪ್ರತಿಬಿಂಬರು, ಆದರೆ ನಾವು ಮಾಡಿರೋ ಪಾಪ ನಮ್ಮನ್ನ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಲಾರದಷ್ಟು ತಡೆದು ನಮ್ಮನ್ನ ಕೀಳುವ ವ್ಯಕ್ತಿಗಳನ್ನಾಗಿ ಮಾಡಿ ಹಾಕಿದೆ, ಅಲ್ಪರನ್ನಾಗಿ ಮಾಡಿದೆ. ಯದಸ್ಮಾನ್ ಕುರುತೇತ್ಯಲ್ಪಾನ್ ತದೇನೋಸ್ಮದ್ ವಿಯೋಜಯ ನಯನೋ ಮೋಕ್ಷವಿತ್ತಾಯ ಇತ್ಯಸ್ತೌತ್ ಯಜ್ಞಂ ಮನುಃ ಸ್ವರಾಟ್. ಇತಿ ಸ್ಕಾಂದೆ, ಸ್ಕಂದ ಪುರಾಣದ ಒಂದು ಶ್ಲೋಕ ಉದಾಹರಣೆ ಕೊಡ್ತಾರೆ ಅಲ್ಲಿ. ನಮ್ಮನ್ನ ಈ ಅಸ್ಮಾನ್ ಕುರುತೆ ಅಲ್ಪಾನ್, ಯಾವ ಪಾಪ ನಮ್ಮನ್ನ ಅಲ್ಪರನ್ನಾಗಿ ಮಾಡಿದೆಯೋ, ಕೀಳನ್ನಾಗಿ ಮಾಡಿದೆಯೋ, ತದೇನ ಆ ಪಾಪವನ್ನ ಅಸ್ಮದ್ ವಿಯೋಜಯ ನಮ್ಮಿಂದ ಪರಿಹಾರ ಮಾಡುವ. ನಯನೋ ಮೋಕ್ಷವಿತ್ತಾಯ, ಮೋಕ್ಷ ಅನ್ನೊಂದು ದೊಡ್ಡ ಸಂಪತ್ತು, ಆ ಸಂಪತ್ತಿನ ಕಡೆ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಯಜ್ಞ ರೂಪಿಯಾದ ಭಗವಂತನನ್ನ ಈ ಮನು ಸ್ತೋತ್ರ ಮಾಡಿದ. ಸ್ವಯಂಭೂ ಮನು ಅವನ ಮೊಮ್ಮಗ, ಈ ಈಶಾವಾಸ್ಯ ಉಪನಿಷತ್ತಿನಿಂದ ಪ್ರತಿಪಾದ್ಯನ ಅಂತ ಯಜ್ಞರೂಪಿಯಾದ ಭಗವಂತ. ಅವನನ್ನ ಈ ಸ್ವಯಂಭೂಮನು ಹೀಗೆ ಸ್ತೋತ್ರ ಮಾಡಿದ ಅಂತ ಸ್ಕಂದ ಪುರಾಣದಲ್ಲಿದೆ. ಸ್ಕಂದ ಪುರಾಣದಲ್ಲಿ ಆ ಕಥಾ ಇದೆ. ಆ ಕಥಾ ಏನಿದೆಯಲ್ಲ, ಕಥೆಗೆ ಮೂಲವಾದಂತಹ ಉಪನಿಷತ್ತು ಇದು ಈ ಈಶಾವಾಸ್ಯ ಉಪನಿಷತ್ತು. ಹೀಗೆ ಪಾಪ ಅಂತ ನಮ್ಮನ್ನು ಕೆಳಗೆ ಜಗ್ಗುತ್ತದೆ, ನಾವು ನಿತ್ಯನಕ್ಕೆ ಹತ್ತಿ ಮೇಲೆ ಏರಬೇಕಾಗಿದೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದ್ರೆ, ಈ ಇಂಥ ಪರಮಾತ್ಮನ ಜ್ಞಾನ ಏನಿದೆ, ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂಥ ಜ್ಞಾನ, ಅದನ್ನ ನಿತ್ಯಣಿಕೆ ಅಂತ ಉಪಯೋಗ ಮಾಡಿಕೊಂಡು ನಾವು ಮೇಲೆ ಏರಬೇಕು. ಆವಾಗ ಈ ಪಾಪವನ್ನು ಕಳ್ಕೊಳ್ತೀವಿ. ನಿಚ್ಚಣಿಕೆ ಏನಿಪ್ಪುದು ಜಡ ಮೊದಲು ಬ್ರಹ್ಮಾಂತ ತರತಮವು ಅಲ್ಲ, ಹಸ್ವ ಇದೆ, ಬ್ರಹ್ಮಾಂತ ತರತಮವು ಅಂತೇಳಿ ಮನವಚನದಿಂದ ಸ್ಮರಿಸುವವರ, ಯಾರಿದನ್ನ ಮನಃಪೂರ್ವಕವಾಗಿ ಮತ್ತೆ ಬಾಯಿಯಿಂದ ಹಾಡ್ತಾರೋ ಅವರ ಭವವನದಿ ಶೋಷಿಸಿ ಹೋಗುವುದು. ಸಂಸಾರ ಅನ್ನುವಂಥ ಸಮುದ್ರ ಅದು ಒಣಗಿ ಹೋಗ್ತದೆ. ಕಾರಣವೆನಿಪುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ, ಅದೇ ಸಂಪತ್ತು. ಅಗ್ನೇನಯ ಸುಪಥಾ ರಾಯೇ ಮೋಕ್ಷಾಖ್ಯ ವಿತ್ತಾಯ ಅಂತ ಉಪನಿಷತ್ತು ಕೂಡ ಅದನ್ನೇ ಹೇಳುತ್ತೆ. ಆ ಸಂಪತ್ತನ್ನು ನಮಗದು ಕೊಡ್ತದೆ. ಗೀತಾ ತಾತ್ಪರ್ಯದಲ್ಲಿ ಹೀಗೆ ಮಾತಿದೆ, ಯಥಾಕ್ರಮ ಪ್ರಬೋಧೇನ ನಾಶ್ಯ ಕಾಮಾದಿಶತ್ರವ ಪ್ರಾಪ್ಯತೆ ಚ ಪರಂ ಸ್ಥಾನಂ ವಿಷ್ಣು ರತುಲ ಮಂಜಸ. ಇದನ್ನೆಲ್ಲ ತಿಳ್ಕೊಂಡ್ರೆ, ಈ ವಿಷಯಗಳನ್ನು ತಿಳ್ಕೊಂಡ್ರೆ ಅವನು ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ತಾನೆ. ಅನಲನಳು ಹೋಮಿಸುವ ಹರಿಚಂದನವೇ ಮೊದಲಾದುದರ ಸುವಾಸನೆಯು ಪ್ರತ್ಯೇಕ ತೋರುವುದು ಎಲ್ಲ ಕಾಲದಲ್ಲಿ. ಧನುಜ ಮಾನವ ದಿವಿಜರ ಅವರವರ ಅನುಚಿತೋಚಿತ ಕರ್ಮ ವೃಜಿನಾರ್ದನನು ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ. ಒಂದು ಉದಾಹರಣೆ ಕೊಡ್ತಾರೆ ದಾಸರ ಸಂಬಂಧಪಟ್ಟಂತೆ. ಬೆಂಕಿಯಲ್ಲಿ ಸುಗಂಧಪೂರ್ಣವಾದ ಧೂಪ ಇತ್ಯಾದಿಗಳನ್ನು ಹಾಕಿದರೆ ಅದರಿಂದ ಬರೋ ಹೊಗೆನೂ ಬಹಳ ಸುಗಂಧಿತವಾಗಿಯೇ ಇರ್ತದೆ. ಅಗ್ನಿಲಿ ಏನಾದರೂ ಹೊಲಸು ಹಾಕಿದರೆ ಆ ಹೊಲಸು ವಾಸನೆ ನಮ್ಮ ಮೂಗಿ ತರ್ತದೆ. ಅಗ್ನಿಗದಿಂದೇನು ತೊಂದರೆ ಇಲ್ಲ, ಅಗ್ನಿ ಏನು ನೀವು ಹಾಕ್ತಿರೋದು ಸುಟ್ಟು ಹಾಕಿಬಿಡ್ತದೆ. ಅದ್ರ ದುಷ್ಪರಿಣಾಮ ಸತ್ಪರಿಣಾಮ ನಮ್ಮ ಮೇಲೆ ಆಗುವಂತೆ ಮಾಡ್ತದೆ. ಮತ್ತು ಅಗ್ನಿಗೆ ಮಾತ್ರ ಅದರಿಂದ ತೊಂದರೆ ಏನಿಲ್ಲ, ಅಗ್ನಿ ಯಾವತ್ತೂ ಶುದ್ಧನೇ ಅದು. ಹಾಗೆ ನಮ್ಮಲ್ಲಿ ಒಳಿತಿದ್ರೆ ಆ ಒಳಿತನ್ನ ಪರಮಾತ್ಮ ಹೊರ ಹಾಕ್ತಾನೆ, ನಮ್ಮಲ್ಲೇ ಕೆಡಕಿದ್ರೆ ಅದನ್ನು ಪರಮಾತ್ಮ ಕೆಡಕನ್ನು ಹೊರ ಹಾಕ್ತಾನೆ. ಅನಲನೊಳು, ಅನಲ ಅಂದ್ರೆ ಬೆಂಕಿ, ಹೋಮಿಸುವ ಅಲ್ಲಿ ಹಾಕುವಂಥ ಹರಿಚಂದನ ಅಂದ್ರೆ ಅದರಲ್ಲೂ ಈ ಶ್ರೀಗಂಧ ಅಂತ, ಸಾಮಾನ್ಯ ಗಂಧ ಅಲ್ಲ, ಅದರಲ್ಲೂ ಸ್ವಲ್ಪ ವಿಶೇಷವಾದಂಥ ಚಂದ್ರ. ಅರವಿಂದ ಮಶೋಕಂಚ ಚೂತಂತೆ ನವ ಮಲ್ಲಿಕ, ಅರವಿಂದಂ ಅಶೋಕಂಚ ಚೂತಂತೆ ನವಮಲ್ಲಿಕ ನೀರೋತ್ಪರಂಚ ಪಂಚೇತೆ ತುಂಸಿವ ಹರಿಚಂದನಂ ಅಂತ ಒಂದು ಇದಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಕೋಶ ಉದಾಹರಣೆ ಕೊಡೋಣ ಅಂತ ನೆನ್ಪು ಮಾಡಿಕೊಂಡೆ, ನೆನಪಿಗೆ ಬರಲಿಲ್ಲ. ಇರಲಿ. ಹರಿಚಂದನ ಅಂದರೆ ಶ್ರೇಷ್ಠವಾದಂಥ ಗಂಧದ ಒಂದು ಪ್ರಭೇದ.
ಅದೇ ಮೊದಲಾದುದರ ಸುವಾಸನೆ ಸುಗಂಧ ಏನಿದೆಯಲ್ಲ ಪ್ರತ್ಯೇಕ ತೋರುವುದು. ಹರಿಚಂದನ ಹಾಕಿದರೆ ಅದರ ಸುಗಂಧ, ತುಪ್ಪ ಹಾಕಿದರೆ ಅದರ ಸುಗಂಧ ಬೇರೆನೆ. ಹೀಗೆ ಸುಗಂಧಗಳಲ್ಲೇ ವ್ಯತ್ಯಾಸ. ಇನ್ನು ದುರ್ಗಂಧ ಏನಾದರೂ ಹಾಕಿದರೆ, ಕೆಟ್ಟ ಹೊಲಸು ವಾಸನೆ ಬರುವಂಥ ವಸ್ತುನ ಹಾಕಿದರೆ ಅದರಿಂದ ದುರ್ವಾಸನೆ ಎಲ್ಲ ನಮಗೆ. ಅಗ್ನಿಗೇನೂ ಆಗೋದಿಲ್ಲ. ಹೊಲಸು ಯಾಕೆ ಹಾಕಿದ್ವಿ ಅಂತ ತಕರಾರು ಮಾಡೋದಿಲ್ಲ, ಮತ್ತು ಹೊಲಸು ಯಾಕೆ ಹಾಕಿದ್ವಿ ಅಂತ ಆ ಅಗ್ನಿ ಹೊಲಸು ಪದಾರ್ಥವನ್ನು ಹಾಕಿದ ಕೂಡಲೇ ಅದೇನು ಶಾಂತ ಆಗೋದಿಲ್ಲ. ಇದನ್ನು ನಾನು ಸುಟ್ಟು ಉರಿಯಲಾರೆ, ನನಗಿದು ಅನಪೇಕ್ಷಿತ ಅಂತ ಅಗ್ನಿ ಎಂದು ಹೇಳೋದೇ ಇಲ್ಲ. ಏನು ಹಾಕ್ತಿದೆ ಅದನ್ನೆಲ್ಲನೂ ಸ್ವೀಕಾರ ಮಾಡಿ ಸುಟ್ಟು ಹಾಕಿಬಿಡ್ತದೆ. ಅದರಂತೆ ಧನುಜರು ಅಂದರೆ ದೈತ್ಯರು, ತಾಮಸರಾದವರು. ಮಾನವರು ಅಂದರೆ ರಾಜಸರು ಸಾಮಾನ್ಯವಾಗಿ. ದಿವಿಜರು ಅಂದರೆ ಸಾತ್ವಿಕರು, ಭಗವಂತನ ಆರಾಧನೆ ಮಾಡ್ತಕ್ಕಂಥವ್ರು. ದಿವಿಜರ ಅವರವ್ರದ್ದು ಪ್ರತ್ಯೇಕವಾದಂಥ ಕರ್ಮ ಏನಿದೆ, ಅನುಚಿತೋಚಿತ ಕರ್ಮ. ಕೆಲವರು ಅನುಚಿತ ಕರ್ಮ ಮಾಡ್ತಾರೆ, ಕೆಲವರು ಉಚಿತ ಕರ್ಮ ಮಾಡ್ತಾರೆ. ಪುಣ್ಯಕರ್ಮ, ದುಷ್ಟಕರ್ಮ ಮತ್ತು ಪುಣ್ಯಕರ್ಮ. ಅದನ್ನೆಲ್ಲವನ್ನು ಈತ ಏನು ಮಾಡ್ತಾನೆ, ವೃಜಿನಾರ್ದನನು ವ್ಯಕ್ತಿಯ ಮಾಳ್ಪ. ವೃಜಿನಾರ್ದನ ಅಂದರೆ ಪಾಪವನ್ನು ನಾಶ ಮಾಡುವನು ಅಂತ ಅರ್ಥ. ಜನಾರ್ದನ ಅಂತ ಶಬ್ದ ಇದೆಯಲ್ಲ, ಜನಾರ್ದನ ಅಂತಂದ್ರೆ ಜನರನ್ನು ನಾಶ ಮಾಡುವವನು ಅಂತ ಅರ್ಥ. ಜನರನ್ನು ನಾಶ ಮಾಡೋದು ಅಂತಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ನಾಶ ಮಾಡ್ತಾನೆ, ದುಷ್ಟರನ್ನು ದುರ್ಗತಿಗೆ ತಲುಪಿಸಿ ನಾಶ ಮಾಡ್ತಾನೆ. ಹಾಗೆ ವೃಜಿನಾರ್ದನ ಇದೊಂದು ಶಬ್ದ ಅಂದರೆ ಪಾಪ ನಾಶ ಮಾಡುವವನು ಅಂತ ಅರ್ಥ. ಸಜ್ಜನರಾದರೆ ಬೆಂಕಿ ಪಾಪ ವಸ್ತುವನ್ನು ತನ್ನಲ್ಲಿ ಹಾಕಿದ ವಸ್ತುಗಳನ್ನ ಹೇಗೆ ಸುಟ್ಟು ಬೂದಿ ಮಾಡ್ತದಲ್ಲ, ಹಾಗೆ ಪಾಪವನ್ನು ಅವನಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡೋದು ಅಂದರೆ ನನ್ನ ಯೋಗ್ಯತಾನುಸಾರವಾಗಿ ಈ ಪಾಪಗಳನ್ನು ಮಾಡಿಸಿ ಇನ್ನೊಂದು ಮಾಡಿಸಬೇಡ ಅಂತ ಅವ್ನು ಮೊರೆ ಹೋಗಬೇಕು. ಹಾಗೆ ಮೊರೆ ಹೋದರೆ ಆ ಪಾಪಗಳನ್ನು ಅದು ಸುಟ್ಟು ಬೂದಿ ಮಾಡ್ತಾನೆ. ಅದಕ್ಕಾಗಿ ವೃಜನಾರ್ದನ ಅಂತ ಹೇಳಿದರು. ವ್ಯಕ್ತಿಯ ಮಾಳ್ಪ, ನಮ್ಮ ಒಳಗಿರೋದನ್ನೇ ಆತ ವ್ಯಕ್ತ ಮಾಡ್ತಾನೆ ಹೊರತು ಅದು ಹೊಸದಾಗಿ ಎಲ್ಲಿಂದಲೂ ಆತ ತರೋದಿಲ್ಲ. ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ. 3 ಗುಣಗಳಿಂದಲೂ ಆತ ಅತೀತನಾದವನು, ವಿಖ್ಯಾತನಾದವನು. ವೇದೇ ರಾಮಾಯಣೇತೇವ ಪುರಾಣೇ ಭಾರತೇ ತಥಾ ಆದಾವಂತೇತ ಮಧ್ಯೇತ ವಿಷ್ಣು ಸರ್ವತ್ರ ಗೀಯತೆ. ವೇದೇ ರಾಮಾಯಣೇತೇವ ಪುರಾಣೇ 18 ಪುರಾಣಗಳಲ್ಲಿ, ಭಾರತೆ ಮಹಾಭಾರತದಲ್ಲಿ, ಆದೌ ಅಂತ್ಯೇಚ ಮಧ್ಯೇಚ, ಎಲ್ಲಿ ತೆಗೆದು ನೋಡಿದ್ರು ಕೂಡ ಅವನ ಗುಣಗಾನ ಇದೆ. ಅದಕ್ಕಾಗಿ ವಿಖ್ಯಾತ ಅಂತ ಈಗ ಹೇಳಿದರು. ಹಾಗೆ ಅದು ನಾನು ವಿಷ್ಣು ಈಗ ನೋಡಿ ಈಗ ನೆನಪಿಗೆ ಬಂತು. ಅಲ್ಲಿ ಏವಚ ಅಂತ ಬಂತಲ್ಲ, ಅದನ್ನೆಲ್ಲ ಪರಮಾತ್ಮನ ರೂಪ ಅಂತ ಅವು ಕೂಡ ಚ ಅಂತ ಅನ್ನೋದು ಚಕಾರದಿಂದ ವಾಚ್ಯನಾದವನು ಪರಮಾತ್ಮ. ಕೂಡ ಅಂತ ಅರ್ಥ ಮಾಡಬಾರ್ದು. ಅದಕ್ಕೆ ಕೂಡ ಅಂತ ಅರ್ಥ ಮಾಡಿಬಿಟ್ರೆ ಪರಮಾತ್ಮನಿಗೆ ಹೊಂದೋದಿಲ್ಲ. ಅದು ಏವ ಚ ತಥಾ ಹೀಗೆಲ್ಲ ಬಂದರೆ ಆ ಚಕಾರದಿಂದ ಆತ ವಾಚ್ಯ, ಏವಕಾರದಿಂದ ವಾಚ್ಯ ಅಂತ ಹೀಗೆ ಅರ್ಥ ಮಾಡ್ಬೇಕು. ಅದಕ್ಕೆಲ್ಲದಕ್ಕೂ ಕೂಡ ವೇದವ್ಯಾಸರ ಮಾತಾಗಿದ್ರೆ ಅಷ್ಟು ಬಿಗಿ ಇರ್ತದೆ, ಒಳಗೆ ಅಷ್ಟು ಗಾಂಭೀರ್ಯ ಇರ್ತದೆ, ಅಷ್ಟು ಆಳ ಇರ್ತದೆ. ಅವೆಲ್ಲ ಶಬ್ದಗಳಿಂದ ಆತ ವಾಚ್ಯ ಅಂತ ಅರ್ಥ ಮಾಡಬೇಕು. ಹಾಗೆ ವಿಷ್ಣು ಸಹಸ್ರನಾಮಕ ಪ್ರಥಮ ಶಬ್ದಕ್ಕೂ ಹಾಗೆ ಅರ್ಥ ಮಾಡಿದರೆ ಅದಕ್ಕೆ ಒಂದು ಸರಿಯಾದ ಅರ್ಥವನ್ನು ನಾವು ತಗೊಂಡಂತೆ ಆಗ್ತದೆ. ಇಲ್ಲದ್ರೆ ಯಾವುದೋ ಕಾವ್ಯ ಓದಿ ಬಿಟ್ಟಂತೆ ಆಗ್ತದೆ. ಅದಕ್ಕಾಗಿ ವಿಖ್ಯಾತ ಅಂತ ಹೇಳಿದರು. ಎಲ್ಲ ಶಬ್ದಗಳಿಂದಲೂ ವಾಚ್ಯ, ಎಲ್ಲ ಪದಗಳಿಂದಲೂ ಕೂಡ ವಾಚ್ಯ. ಭಕ್ತವತ್ಸಲ, ಭಾಗ್ಯಪುರುಷ, ವಿವಿಕ್ತ, ವಿಶ್ವಾಧಾರ, ಸರ್ವೋದ್ರಿಕ್ತ, ದೋಷ ವಿದೂರ, ದುರ್ಗಮ, ದುರ್ವಿಭಾವ್ಯ, ಸ್ವಹಿ ಸ್ವಹಿ ಶಕ್ತ, ಶಾಶ್ವತ, ಸ್ವಹಿ ಶಕ್ತ ಅಂತ ಹೀಗಿದೆಯೇನೋ ನೋಡ್ತೀನಿ ಅದನ್ನೇನಂತ ಹೇಳಿ. ಶಾಶ್ವತ ಸಕಲ ಅದು ಆಯಿತು. ದುರ್ಗಮ ದುರ್ವಿಭಾವ್ಯ ಆಯಿತು. ಮುಂದೆ ಸ್ವಹಿಶಕ್ತ, ಅದೇನೋ ಸ್ವಲ್ಪ ನನ್ನ ಪುಸ್ತಕ ನೋಡ್ತೀನಿ. ನಿಮ್ಮ ಪುಸ್ತಕದೊಳಗೆ ಏನಿದೆ ಅಲ್ಲಿ? ಮುಂದೆ ಶಕ್ತ, ಶಕ್ತ ಶಾಶ್ವತ ಸಕಲ ವೇದೈಕೋಕ್ತ, ಮಾನದ ಮಾನ್ಯ ಮಾಧವ ಸೂಕ್ತ ಸೂಕ್ಷ್ಮ ಸ್ಥೂಲ ತ್ರಿಜಗನ್ನಾಥ ವಿಠಲನು. ಇವನು ಭಕ್ತವತ್ಸಲಾಗಿದ್ದಾನೆ, ಅದೆಲ್ಲರಿಗೂ ಗೊತ್ತು. ಭಾಗ್ಯಪುರುಷ, ತಾನು ಸ್ವತಃ ಭಾಗ್ಯಪುರುಷ ಆಗಿದ್ದಾನೆ ಮತ್ತು ಭಾಗ್ಯಳು ಅಂತ ಕನ್ಸ್ಕೊಂಡಿರುವಂತಹ ಲಕ್ಷ್ಮೀದೇವಿಯ ಪುರುಷ ಈತ. ಪುರುಷ ಅನ್ನೋ ಶಬ್ದಕ್ಕೆ ನಮ್ಮಲ್ಲಿ ಗಂಡಸು ಅಂತ ಅರ್ಥ ಇದೆ. ಅದೇ ಇಲ್ಲಿ ಪುರುಷ ಅನ್ನೋ ಶಬ್ದಕ್ಕೆ ಸ್ತ್ರೀ ಅಂತನೂ ಅಂತ ಅರ್ಥ, ಪುರುಷ ಅಂತನೂ ಅರ್ಥ ಇದೆ. ಈ ಪುರ ಅಂದರೆ ಈ ಪಟ್ಟಣ, ಇದರೊಳಗೆ ಇರೋರೆಲ್ಲ ಪುರುಷರೇ. ಪುರುಷ ಅನ್ನೋ ಶಬ್ದಕ್ಕೆ ತುಳು ಭಾಷೆಯಲ್ಲಿ ಗಂಡ ಅಂತಲೇ ಅರ್ಥ ಇದೆ, ಗಮನದಲ್ಲಿ. ಸ್ತ್ರೀ ಅನ್ನೋದಕ್ಕೆ, ಸ್ತ್ರೀ ಅಂದರೆ ಮಹಿಳೆ ನಮ್ಗೆ ಗೊತ್ತು. ಹಿಂದಿ ಭಾಷೆಯಲ್ಲಿ ಸ್ತ್ರೀ ಅಂದರೆ ಪತ್ನಿಯೇ. ಔರತ್ ಅಂತಂದ್ರು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಪ್ರಯೋಗ ಮಾಡ್ತಾರೆ. ಆದರೂ ಉಸ್ಕಿ ಔರತ್ ಅಂತಂದ್ರೆ ಅವನ ಸ್ತ್ರೀ ಅಂತಂದ್ರೆ ಅವನ ಹೆಂಡತಿ ಅಂತ ಅರ್ಥ.
ಹಾಗೆ ಔರತ್, ಸ್ತ್ರೀ ಇತ್ಯಾದಿ ಶಬ್ದಗಳನ್ನು ಹೆಂಡತಿ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಪುರುಷ ಅನ್ನೋ ಶಬ್ದವನ್ನು ತುಳು ಭಾಷೆಯಲ್ಲಿ ಗಂಡ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ರಮಣಿ ಅಂದ್ರೆ ಹೆಂಡತಿ ಅಂತ, ಸ್ತ್ರೀ ಅಂತ ಅರ್ಥ ಸಾಮಾನ್ಯವಾಗಿ. ರಾಮಣಿ ಅನ್ನೋ ಅಂತ ಅದನ್ನೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ತುಳುವರು ಅದನ್ನು ಹೆಂಡತಿ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಹೀಗೆಲ್ಲ ಭಾಷೆ ಸ್ವಲ್ಪ ಬದಲಾಗಿರ್ತದೆ. ಭಾಗ್ಯ ಪುರುಷ ಅಂತಂದ್ರೆ ಭಾಗ್ಯಳು ಅಂತ ಕರ್ಸ್ಕೊಂಡಿರುವಂತಹ ಲಕ್ಷ್ಮೀದೇವಿ ಏನಿದ್ದಾಳಲ್ಲ ಅವಳು ಪುರುಷ. ವಿವಿಕ್ತ, ಈತ ವಿವಿಕ್ತ ಭಿನ್ನನಾಗಿದ್ದಾನೆ. ಈ ಎಲ್ಲಾ ಜಗತ್ತಿಗಿಂತಲೂ ಆತ ಭಿನ್ನ. ಸಮಸ್ತ ಜಗತ್ತನ್ನು ನೋಡ್ಲಿಕ್ಕೆ ಹೋದ್ರೂ ಇದು ಎಲ್ಲವೂ ಪ್ರಾಕೃತ, ಆತ ಅಪ್ರಾಕೃತ. ಮತ್ತೆ ವಿವಿಕ್ತ, ನಿಮ್ಮಲ್ಲಿ ಬೇರೆ, ಅವರಲ್ಲಿ ಬೇರೆ, ಅವರಲ್ಲಿ ಬೇರೆ. ಬೇರೆ ಬೇರೆ ಅಂದ್ರೆ ಗುಣಗಳಿಂದ ಬೇರೆ ಬೇರೆ ಅಲ್ಲ, ರೂಪದಿಂದ ಬೇರೆ ಬೇರೆ. ನಿಮ್ಮಲ್ಲಿ ಆತ ವ್ಯಕ್ತ ಮಾಡುವ ಶಕ್ತಿಯೇ ಬೇರೆ, ಅವರಲ್ಲಿದ್ದು ಆತ ವ್ಯಕ್ತ ಮಾಡುವ ಶಕ್ತಿನೇ ಬೇರೆ. ಅವನ ಸಾಮರ್ಥ್ಯಕ್ಕೆ ಏನು ಕುಂದಿಲ್ಲ. ಅಲ್ಲಿ ಆತ ಎಷ್ಟು ವ್ಯಕ್ತನಾಗ್ತಾನೆ, ನಿಮ್ಮ ಕೈಯಿಂದ ಏನು ಕೆಲಸ ಮಾಡ್ತಾನೆ, ಅವನ ಕೈಯಿಂದ ಏನು ಕೆಲಸ ಮಾಡಿಸ್ತಾನೆ, ಇದು ವಿವಿಕ್ತ ಅಂದ್ರೆ ಬೇರೆ ಬೇರೆ ಅಂತ ಅರ್ಥ. ವಿಶ್ವಾಧಾರ, ಸಮಸ್ತ ಜಗತ್ತಿಗೂ ಆತ ಆಧಾರ ಆಗಿದ್ದಾನೆ. ಸರ್ವೋದ್ರಿಕ್ತ, ಸರ್ವ ಅಂದ್ರೆ ಎಲ್ಲಾ ಗುಣಗಳು, ಆ ಎಲ್ಲಾ ಗುಣಗಳಿಂದ ಆತ ಉದ್ರಿಕ್ತನಾಗಿದ್ದಾನೆ. ಉದ್ರಿಕ್ತನಾಗೋದು ಅಂತಂದ್ರೆ ನಮ್ಗೆ ಗೊತ್ತಿರೋದು ಕೋಪೋದ್ರೇಕ, ಆನಂದೋದ್ರೇಕ. ಇಲ್ಲಿ ಉದ್ರೇಕ ಅಂತಂದ್ರೆ ಗುಣೋದ್ರೇಕ ಅಂತ ಅರ್ಥ. ಸಮುದ್ರ ಹೇಗೆ ಉಕ್ಕುತ್ತಿರ್ತದಲ್ಲ ಹಾಗೆ ಗುಣಗಳಿಂದ ಆತ ಉಕ್ತಿರ್ತಾನೆ ಅಂತ ಅರ್ಥ. ಆತನನ್ನು ಎಷ್ಟು ನೋಡ್ತಾ ಹೋದ್ರೂ ಅದೊಂದು ಹೊಸ ಹೊಸ ನೋಟ. ಹಾಗೆ ಗುಣಗಳು ಹೊಸ ಹೊಸದಾಗಿ ಆತನಲ್ಲಿ ವ್ಯಕ್ತ ಆಗ್ತಿರ್ತವೆ. ಸರ್ವೋದ್ರಿಕ್ತ. ದೋಷ ವಿದೂರ ಗೊತ್ತು. ದುರ್ಗಮ, ಬಹಳ ಕಷ್ಟದಿಂದ ಅವನನ್ನು ತಿಳಿಬೇಕಾಗ್ತದೆ, ಅಷ್ಟು ಸುಲಭ ಅಲ್ಲ. ಸಂಸಾರದ ಎಲ್ಲಾ ಥರದ ಬಂಧನಗಳಿಂದ ಕಳಿಸಿಕೊಂಡು ಬಹಳಷ್ಟು ಕಷ್ಟಪಟ್ಟು ಆತನನ್ನ ಹೊಂದಬೇಕಾಗ್ತದೆ. ಗಮ ಅಂದ್ರೆ ಅವನನ್ನು ಹೋಗಿ ಪಡ್ಕೊಳ್ಳೋದು, ಅಲ್ಲಿ ಲೋಕದಲ್ಲಿ ಪಡ್ಕೊಳ್ಳೋದು. ಯಾಕೆಂದ್ರೆ ದುರ್ವಿಭಾವ್ಯ, ಅಲ್ಲಿ ಆತನನ್ನು ಹೋಗಿ ಪಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕೆಂದ್ರೆ ಪಡ್ಕೊಳ್ಬೇಕಂದ್ರೆ ಮೊದಲು ತಿಳ್ಕೊಳ್ಳೋದೇ ಕಷ್ಟ. ಅದೇ ದುರ್ವಿಭಾವ್ಯ. ತಿಳ್ಕೊಳ್ಳೋದೇ ಕಷ್ಟ, ಆದ್ರಿಂದ ಪಡೆಯೋದು ಕಷ್ಟ. ಮನುಷ್ಯಾಣ ಸಹಸ್ರೇಶು ಕಶ್ಚಿದ್ಯತ ಸಿದ್ಧಯೇ. ಸಾವಿರಾರು ಜನ ಮನುಷ್ಯರಲ್ಲಿ, ಸಾವಿರಾರು ಅಂದ್ರೆ ಎಷ್ಟೋ ದೊಡ್ಡ ಸಂಖ್ಯೆ, ಅದರಲ್ಲಿ ಒಬ್ಬ ಸಿದ್ಧಿಗಾಗಿ ಪ್ರಯತ್ನ ಪಡ್ತಾನೆ. ಭಗವದ್ಗೀತಾ ಯತತಾಮಪಿ ಸಿದ್ಧಾನ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಎಷ್ಟೋ ಜನ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೆ, ಅವರೆಲ್ಲರಿಗೂ ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ, ದಡ ಮುಟ್ಸೋದೇ ಇಲ್ಲ ಅವರು. ಅದಕ್ಕೆ ದಡ ಹಾಯಿಸೋ ಅಂತ ಒಂದು ಪ್ರಾರ್ಥನೆ ಮಾಡ್ಬೇಕಷ್ಟೆ, ಅದು ಬಿಟ್ಟು ಬೇರೆ ಹಾಗೆಯೇ ಇಲ್ಲ. ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ ಅಂತ ಈಶಾವಾಸ್ಯೋಪನಿಷತ್ತು ಹೇಳಿದಂತೆ ಅವನನ್ನು ಶರಣಾಗತರಾಗದ ಹೊರತು ಬೇರೆ ಯಾವ ಮಾರ್ಗವೂ ಇಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ನ ಶ್ರುತೇನ ಭಕ್ತ್ಯಾ ಯಮೈವೇಶ ಉನ್ನತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಮ್ ಅಂತ ಕಾಟಕೋಪನಿಷತ್ತು. ನಾಯಮಾತ್ಮ, ಆ ಆತ್ಮ ಪ್ರವಚನೇನ ಲಭ್ಯ, ಕೂತು ಪ್ರವಚನ ಹೇಳಿ ಸನ್ಮಾನ ಮಾಡಿಸ್ಕೊಂಡು ಹೋದ್ರೆ ಸಿಗೋನಲ್ಲ. ನ ಮೇಧಯ, ಎಷ್ಟು ದೊಡ್ಡ ಮೇಧಾವಿ ಬುದ್ಧಿವಂತ ಸಿಗೋನಲ್ಲ. ನ ಶ್ರುತೇನ, ಬಹಳಷ್ಟು ಕೇಳಿಬಿಟ್ಟಿದ್ದೇವೆ, ಅಧ್ಯಯನ ಮಾಡಿದ್ದೇವೆ, ಡಿಗ್ರಿಗಳು ಪಡ್ಕೊಂಡಿದ್ದೇವೆ, ಅದಕ್ಕೂ ಸಿಗೋನಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಶ್ರುತೇನ. ಯಮೈವೇಶ ವೃಣುತೆ, ಆತ ಅಪೇಕ್ಷೆ ಪಡ್ಬೇಕಂತೆ, ಇವನನ್ನು ನಾನು ನನ್ನ ಹತ್ರ ತಗೊಳ್ತೇನೆ ಅಂತ ಆತ ಕೈ ಕೊಡಬೇಕು. ಕೈ ಕೊಟ್ಟರೆ ನಾವು ಮೇಲೇರಿಯವು. ಇಲ್ಲದೇ ಇದ್ರೆ ಎಷ್ಟು ಕಷ್ಟಪಟ್ಟರು ಜಗತ್ತಿನ ರಹಸ್ಯಗಳನ್ನು ದೊಡ್ಡ ಮೇಧಾವಿ ವಿಜ್ಞಾನಿಯಾಗಿ ಜಗತ್ತಿನ ಎಲ್ಲ ಅಣು, ಆಕಾಶ, ಸಮುದ್ರ ಎಲ್ಲದಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನಗಳನ್ನು ಕೈ ಆಡಿಸಬಹುದು, ದೊಡ್ಡ ವಿಜ್ಞಾನಿ ಆಗಬಹುದು, ಪ್ರಶಸ್ತಿಗಳನ್ನು ಪಡ್ಕೊಳ್ಬಹುದು. ಅದಕ್ಕೆ ಯಾವುದಕ್ಕೂ ಭಗವಂತನ ಅನುಗ್ರಹ ಬೇಕು ಅಂತಿಲ್ಲ. ಪ್ರಕೃತಿಯ ಮೇಲೆ ಒಂದು ಮಟ್ಟಿನ ಜಯ ನಾವು ಸಾಧಿಸಬಹುದು. ಆದರೆ ಪರಮಾತ್ಮ ಮಾತ್ರ ತಾನಾಗೆ ಕರ್ಕೊಂಡ್ರೆ ಇದೆ, ಅವು ಕರ್ಕೊಳ್ಳೋದಿದ್ರೆ ಇಲ್ಲ. ಯಮೈವೇಶ ವೃಣುತೆ, ಯಾವ ವ್ಯಕ್ತಿಯನ್ನ ಏಷ ಈ ಪರಮಾತ್ಮನು ವೃಣುತೆ ತಾನು ಅಪೇಕ್ಷೆ ಪಡಬೇಕು, ನಾನು ಇವನು ಕರ್ಕೋಬೇಕು ಅಂತ. ತೇನ ಲಭ್ಯ, ಆ ವ್ಯಕ್ತಿಗೆ ಪರಮಾತ್ಮ ಸಿಗ್ತಾನೆ. ಅವನಿಗೆ ಪರಮಾತ್ಮ ತನ್ನ ಸ್ವರೂಪವನ್ನು ಬಿಚ್ಚಿ ತೋರಿಸ್ತಾನೆ. ತಸ್ಯೈಷ ಆತ್ಮ ವಿವೃಣುತೆ. ವಿವೃಣುತೆ ಅಂದ್ರೆ ಬಿಚ್ಚಿ ತೋರಿಸೋದು, ನಾನು ಹೀಗಿದ್ದೇನೆ ನೋಡು ಅಂತ ತೋರಿಸ್ತಾನೆ. ಅದೇ ಜೀವನಿಗೆ ಒಂದು ಪೊರೆ ಇದೆ, ಆ ಜೀವನಿಗಿರುವಂಥ ಪೊರೆ ಹರಿಬೇಕು, ಅಜ್ಞಾನದ ಪರದೆ. ಅದಕ್ಕೆ ಭಿದ್ಯತೆ ಹೃದಯ ಗ್ರಂಥಿ ಅಂತ ಮೊನ್ನೆ ಒಂದು ಶ್ಲೋಕ ಹೇಳಿದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಪರಮಾತ್ಮನ ನೋಡಿದಾಗ ಆ ಪೊರೆ ಹರಿತದೆ. ಪರಮಾತ್ಮನ ನೋಡೋ ತನಕ ಸಾಕಷ್ಟು ಪಕ್ವತೆ ಬೇಕು. ಆ ಪಕ್ವತೆ ಎಲ್ಲ ಒಂದು ಹಂತಕ್ಕೆ ಬಂದು ತಲುಪಿದ ಮೇಲೆ ಪೊರೆ ಹರಿದು ಆಗ ಆತ ಕಾಣಿಸ್ತಾನೆ, ಇಲ್ಲದಿದ್ರೆ ಕಾಣಿಸೋದಿಲ್ಲ. ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಮ್, ತಾನು ತನ್ನನ್ನು ತೋರಿಸ್ಕೋತಾನೆ.
ಶಕ್ಯ ಏವಂ ವಿಧೋ ದೃಷ್ಟುಂ ಭಕ್ತೋಸಮೇ ಸಖಾಸೇತಿ ರಹಸ್ಯಂ ಹೇತದುತ್ತಮಂ. 11ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ತೋರಿಸಿ ನಾಹಂ ವೇದೇನ ತಪಸ ನದಾನೇನ ನಚೇಜ್ಜಯ ಶಕ್ಯ ಏವಂ ವಿಧೋ ದೃಷ್ಟುಂ. ಇಂಥ ಅದ್ಭುತವಾದ ರೂಪ ನೀವು ತೋರಿಸಿದೆ. ನಾಹಂ ವೇದೈಹಿ ಪ್ರಕಾಂಡ ವೇದ ಪಂಡಿತ ಅವರಿಗೆ ಸಿಗೋದಲ್ಲ. ನ ತಪಸ ನ ದಾನೇನ ನಚ ಹಿಜ್ಜಯ ಬೇಕಾದ ಯಜ್ಞ ಮಾಡಿದೆ ಸಿಗೋನಲ್ಲ. ಭಕ್ತೋಸಿಮೇ ಸಖಾಚೇತಿ, ನೀನು ನನ್ನ ಭಕ್ತ, ನೀನು ನನ್ನ ಗೆಳೆಯ, ಅದಕ್ಕಾಗಿ ನೀನು ಇದನ್ನು ತೋರಿಸಿದೆ. ಅಷ್ಟು ಬಿಟ್ರೆ ನಾನು ತೋರಿಸಿದ್ರೆ ಇದೆ, ಇಲ್ಲದ್ರೆ ಇನ್ನೇನೂ ಇಲ್ಲ ಇದರಲ್ಲಿ. ಅದಕ್ಕೆ ದುರ್ವಿಭಾವ್ಯ ಅಂತ ಹೇಳಿದರು. ಹೀಗೆ ಅವನು ಪೂರ್ಣವಾಗಿ ತಿಳಿಯಲಿಕ್ಕೆ ಅಶಕ್ತನಾಗಿದ್ದಾನೆ. ಪೂರ್ಣವಾಗಿ ತಿಳಿಯಲಿಕ್ಕೆ ಅಶಕ್ಯ ಆದ್ದರಿಂದಲೇ ಪೂರ್ಣವಾಗಿ ಆತ ಪಡೆಯಲಿಕ್ಕೂ ಕೂಡ ಸ್ವಹಿ ಅಂತ ಒಂದು ಶಬ್ದ. ಸ್ವ ಅಂದರೆ ತನ್ನಿಂದ ತಾನಾಗಿ ಆತ ಪ್ರಸಿದ್ಧನಾಗಿದ್ದಾನೆ. ಅವನನ್ನು ಬೇರೆ ಯಾರು ಪ್ರಸಿದ್ಧಪಡಿಸಲಾರರು. ನಾವು ಪರಮಾತ್ಮ ಬಗ್ಗೆ ಹೇಳ್ತೀವಿ ಬನ್ರಿ ಅಂದರೆ ಅದು ನಡೆಯುವ ಕೆಲಸ ಅಲ್ಲ. ತಾನಾಗೆ ತನ್ನನ್ನು ಆತ ಜಗತ್ತಿಗೆ ತೋರಿಸ್ಕೋಬೇಕು ಅಂತ ಸ್ವಹಿ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಬರೆದಿದ್ದಾರೆ. ಅದನ್ನು ಮತ್ತಷ್ಟು ಆಲೋಚನೆ ಮಾಡಬೇಕು. ಅದು ಯಾಕೋ ಆ ಅರ್ಥ ನನಗೆ ಪೂರ್ಣವಾಗಿ ಸಮಾಧಾನ ಆಗಲಿಲ್ಲ. ಇನ್ನೊಂದು ಸರಿ ಅದರ ಅರ್ಥವನ್ನು ಗಮನಿಸಿ ಹೇಳ್ತೇನೆ. ಶಕ್ತ ಅಂದ್ರೆ ಗೊತ್ತು, ಶಾಶ್ವತ, ಅನಾದಿ ಅನಂತ ಕಾಲದಿಂದಲೂ ಇರುವಂಥವನು. ಸ್ವಹಿ ಶಕ್ತ, ಸಕಲ ವೇದೈಕೋಕ್ತ, ಎಲ್ಲಾ ವೇದಗಳಿಂದಲೂ ಮತ್ತು ವೇದಗಳಿಂದ ಮಾತ್ರವೇ ಆತ ಪ್ರತಿಪಾದ್ಯ. ಮಾನದ, ನಮಗೆ ಮಾನ ಕೊಡ್ತಾನೆ. ನಮಗೆ ಆತ ಸ್ವಯಂ ಮಾನ್ಯ, ನಮ್ಮೆಲ್ಲರ ಗೌರವಕ್ಕೆ ಪಾತ್ರ, ಮತ್ತೆ ನಮಗೂ ಕೂಡ ಗೌರವ ಕೊಡ್ತಾನೆ ಅವನು ಭಕ್ತರಾದವರಿಗೆ. ಮಾನದ ಮಾನ್ಯ. ಮಾಧವ, ಲಕ್ಷ್ಮೀದೇವಿಯ ರಮಣ. ಮಾಧವ ಲಕ್ಷ್ಮೀದೇವಿ, ಅವಳ ರಮಣ ಅಂತ ಅರ್ಥ. ಸೂಕ್ತ ಅಂದರೆ ಎಲ್ಲ ಪುರಾಣಗಳಿಂದ ಶಾಸ್ತ್ರಗಳಿಂದ ಜ್ಞಾನಗಳಿಂದ ಉಕ್ತನಾದವನು, ವರ್ಣಿತನಾದವನು ಅಂತ ಅರ್ಥ. ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮನಾದವನು, ಹಾಗೆ ಸ್ಥೂಲನಾದವನು. ಅಣೋರಣೀಯ ಮಹತೋ ಮಹೀಯ ಅಂತ ಅರ್ಥ. ತ್ರಿಜಗನ್ನಾಥ ವಿಠಲ, 3 ಜಗತ್ತಿಗೂ ಕೂಡ ತ್ರಿಜಗತ್ತು ಅಂದರೆ 3 ಜಗತ್ತು. ಆ 3 ಜಗತ್ತಿಗೆ ಈತ ನಾಥನಾದವನು ಅಂಥ ಪರಮಾತ್ಮ ಅಂಥೇಳಿ ದಾಸರು ಈ ಆರೋಹಣ ತಾರತಮ್ಯ ಸಂಧಿ 20ನೇ ಸಂಧಿ ಅದರ 19ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ ಹರಿಕಥಾಮೃತ ಸಾರದ ಪದ್ಯಗಳಲ್ಲಿ 609ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.